Hello everyone, welcome to Physics Pep Talk. ನಮಗೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಚಾಪ್ಟರ್ ಸಿನಾಪ್ಸಿಸ್ ಮಾಡಿ ಅದಾದ್ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡಿ ಅಂತ. ಅದರಿಂದ ಮುಂದಿನ ವಿಡಿಯೋದಲ್ಲಿ ಫಸ್ಟು ಚಾಪ್ಟರ್ನ ಸಿನಾಪ್ಸಿಸ್ ಮಾಡಿ ಅದಾದ್ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡ್ತೀವಿ. ನಮ್ಮ ಎಫರ್ಟ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಟ್ ವಿಲ್ ಮೋಟಿವೇಟ್ ಅಸ್ ಟು ಡೂ ಮೋರ್ ವಿಡಿಯೋಸ್. ಈ ಒಂದು ವಿಡಿಯೋದಲ್ಲಿ ನಾನು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮತ್ತೆ ಫಾರ್ಮುಲಾಸ್ನ ಪಾಯಿಂಟ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾವ್ದಾದ್ರು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ನೀವು ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಪಾಯಿಂಟ್ ಅನ್ನ ನೋಡೋಣ. ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಅ ಪ್ರಾಪರ್ಟಿ ಆಫ್ ಎ ಮ್ಯಾಟರ್ ಡ್ಯೂ ಟು ವಿಚ್ ಇಟ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ವೆನ್ ಪ್ಲೇಸ್ಡ್ ಇನ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದು ಒಂದು ಮ್ಯಾಟರಿನ ಪ್ರಾಪರ್ಟಿ. ಎಲೆಕ್ಟ್ರಿಕ್ ಚಾರ್ಜ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕಲ್ ಫೀಲ್ಡ್ ಅಲ್ಲಿ ಇಟ್ರೆ ಅದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಸೆಕೆಂಡ್ ಪಾಯಿಂಟ್ ನೋಡೋಣ. ದೇರ್ ಎಕ್ಸಿಸ್ಟ್ ಟೂ ಟೈಪ್ ಆಫ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್. ನೇಚರ್ ಅಲ್ಲಿ ಎರಡು ಟೈಪ್ ಆಫ್ ಚಾರ್ಜ್ ಇರುತ್ತೆ. ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಥರ್ಡ್ ಪಾಯಿಂಟ್ ನೋಡೋಣ. ಲೈಟ್ ಚಾರ್ಜ್ ರಿಪಲ್ ಈಚ್ ಅದರ್ ಅಂಡ್ ಅನ್ಲೈಕ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ್. ಇವಾಗ ಎರಡು ಪಾಸಿಟಿವ್ ಚಾರ್ಜ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇದೆರಡು ರಿಪಲ್ ಆಗುತ್ತೆ. ಅದೇ ತರ ಎರಡು ನೆಗೆಟಿವ್ ಚಾರ್ಜ್ ನ ಕನ್ಸಿಡರ್ ಮಾಡ್ಕೊಂಡ್ರು ಕೂಡ ಅದು ಕೂಡ ರಿಪಲ್ ಆಗುತ್ತೆ. ಇವಾಗ ಒಂದು ಪಾಸಿಟಿವ್ ಚಾರ್ಜ್ ನ ಕನ್ಸಿಡರ್ ಮಾಡಿಕೊಂಡು ಇನ್ನೊಂದು ನೆಗೆಟಿವ್ ಚಾರ್ಜ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಇದೆರಡು ಕೂಡ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ನಾವು ಲೈಕ್ ಚಾರ್ಜ್ ರಿಪಲ್ ಈಚ್ ಅದರ್ ಅಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತೀವಿ. ಫೋರ್ತ್ ಪಾಯಿಂಟ್ ಅನ್ನು ನೋಡೋಣ. ಎ ಬಾಡಿ ಈಸ್ ಸೆಟ್ ಟು ಬಿ ನ್ಯೂಟ್ರಲ್ ಇಫ್ ಇಟ್ ಕಂಟೈನ್ ಈಕ್ವಲ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್. ಈಗ ಒಂದು ಬಾಡಿನ ಯಾವಾಗ ನಾವು ನ್ಯೂಟ್ರಲ್ ಬಾಡಿ ಅಥವಾ ಅನ್ಚಾರ್ಜಡ್ ಬಾಡಿ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಇಫ್ ಇಟ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್, ಅವಾಗ ನಾವು ಆ ಬಾಡಿನ ನ್ಯೂಟ್ರಲ್ ಬಾಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್. ಎಲೆಕ್ಟ್ರೋಸ್ಕೋಪ್ ಈಸ್ ಅ ಡಿವೈಸ್ ವಿಚ್ ಡಿಟೆಕ್ಟ್ಸ್ ವೆದರ್ ದ ಬಾಡಿ ಈಸ್ ಚಾರ್ಜ್ಡ್ ಆರ್ ಅನ್ಚಾರ್ಜಡ್. ಎಲೆಕ್ಟ್ರೋಸ್ಕೋಪ್ ಅನ್ನೋ ಒಂದು ಡಿವೈಸ್ ಇಂದ ಒಂದು ಬಾಡಿ ಚಾರ್ಜ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಕಂಡುಹಿಡಿಬಹುದು. ನೆಕ್ಸ್ಟ್ ಪಾಯಿಂಟ್. ವೆನ್ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಸಿಲ್ಕ್ ಕ್ಲಾತ್ ದ ಗ್ಲಾಸ್ ರಾಡ್ ಅಕ್ವೈರ್ಸ್ ಪಾಸಿಟಿವ್ ಚಾರ್ಜ್. ಹಾಗೆ ಸಿಲ್ಕ್ ಕ್ಲಾತ್ ಏನಾಗಿರುತ್ತೆ, ನೆಗೆಟಿವ್ ಚಾರ್ಜ್ ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಗ್ಲಾಸ್ ರಾಡ್ ಪಾಸಿಟಿವ್ ಚಾರ್ಜ್ ಅಕ್ವೈರ್ ಮಾಡ್ಕೊಂತ ಇದೆ ಅಂದ್ರೆ ಇಟ್ ಈಸ್ ಲೂಸಿಂಗ್ ಸಮ್ ಎಲೆಕ್ಟ್ರಾನ್ಸ್ ಟು ದ ಸಿಲ್ಕ್ ಕ್ಲಾತ್ ಅಂತ ಗೊತ್ತಿರಬೇಕು. ಅದರಿಂದ ಸಿಲ್ಕ್ ಕ್ಲಾತ್ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅದೇ ತರ ವೆನ್ ಪ್ಲಾಸ್ಟಿಕ್ ರಾಡ್ ಈಸ್ ರಬ್ಡ್ ವಿತ್ ಕ್ಯಾಟ್ ಫರ್, ಪ್ಲಾಸ್ಟಿಕ್ ರಾಡ್ ಅಕ್ವೈರ್ಸ್ ನೆಗೆಟಿವ್ ಚಾರ್ಜ್ ಅಂಡ್ ಕ್ಯಾಟ್ ಫರ್ ಅಕ್ವೈರ್ಸ್ ಪಾಸಿಟಿವ್ ಚಾರ್ಜ್. ಈ ಒಂದು ಪ್ರೊಸೆಸ್ ಅಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ ಫ್ರಮ್ ಕ್ಯಾಟ್ ಫರ್ ಟು ಪ್ಲಾಸ್ಟಿಕ್ ರಾಡ್. ನೆಕ್ಸ್ಟ್ ಪಾಯಿಂಟ್ 8 ಪಾಯಿಂಟ್ ನೋಡೋಣ. ದ ಪ್ರೋಸೆಸ್ ಆಫ್ ಆಡಿಂಗ್ ಆರ್ ರಿಮೂವಿಂಗ್ ಎನ್ ಎಲೆಕ್ಟ್ರಾನ್ ಫ್ರಮ್ ಎ ಬಾಡಿ ಈಸ್ ಕಾಲ್ಡ್ ಚಾರ್ಜಿಂಗ್. ಇವಾಗ ಒಂದು ಬಾಡಿ ಕನ್ಸಿಡರ್ ಮಾಡ್ಕೊಂತೀನಿ. ಈ ಬಾಡಿ ಅನ್ಚಾರ್ಜಡ್ ಬಾಡಿ ಅಂದ್ರೆ ನ್ಯೂಟ್ರಲ್ ಬಾಡಿ ಇದೆ. ಇಟ್ ಕನ್ಸಿಸ್ಟಿಂಗ್ ಆಫ್ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್. ಇವಾಗ ಈ ಒಂದು ಬಾಡಿಯಿಂದ ನಾವು ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಪಾಸಿಟಿವ್ ಚಾರ್ಜ್. ಹಾಗೆ ಒಂದು ಅನ್ಚಾರ್ಜಡ್ ಬಾಡಿಗೆ ನಾವು ಎಲೆಕ್ಟ್ರಾನ್ ಅನ್ನ ಆಡ್ ಮಾಡಿದ್ರೆ ಏನಾಗಿರುತ್ತೆ, ದಟ್ ವಿಲ್ ಬಿಕಮ್ ನೆಗೆಟಿವ್ ಚಾರ್ಜ್. ಅದರಿಂದ ಆ ಒಂದು ಪ್ರೋಸೆಸ್ ನಾವೇನಂತ ಹೇಳ್ತೀವಿ, ಚಾರ್ಜಿಂಗ್ ಅಂತ ನಾವು ಹೇಳ್ತೀವಿ. ಇಲ್ಲಿ 3 ಪ್ರೋಸೆಸ್ ಬರುತ್ತೆ. ಚಾರ್ಜಿಂಗ್ ಬೈ ಇಂಡಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್ ಮತ್ತೆ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ. ಆ 3 ಪ್ರೋಸೆಸ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪಾಯಿಂಟ್. ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಲ್ಲಿ 3 ಪ್ರಾಪರ್ಟಿ ಇದೆ. ಅಡಿಟಿವ್ ನೇಚರ್ ಆಫ್ ಚಾರ್ಜ್, ಚಾರ್ಜ್ ಈಸ್ ಕನ್ಸರ್ವ್ಡ್, ಚಾರ್ಜ್ ಈಸ್ ಕ್ವಾಂಟೈಸ್. ಅಡಿಟಿವ್ ನೇಚರ್ ಆಫ್ ಚಾರ್ಜ್ ಅಂದ್ರೆ ಒಂದು ಚಾರ್ಜ್ ಅನ್ನೋದು ಒಂದು ಸ್ಕೇಲಾರ್ ಕ್ವಾಂಟಿಟಿ ಅಂತ ತಗೊಂತೀವಿ. ಇಟ್ ಕ್ಯಾನ್ ಬಿ ಆಡೆಡ್ ಲೈಕ್ ಎ ರಿಯಲ್ ನಂಬರ್. ಇವಾಗ ಒಂದು ಸಿಸ್ಟಮ್ ಅನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡಿಸ್ಕ್ರೀಟ್ ಚಾರ್ಜ್ ಇದೆ, +q, -2q, +3q ಅಂತ ಇದೆ. ಇವಾಗ ನೆಟ್ ಚಾರ್ಜ್ ಏನಾಗಿರುತ್ತೆ, ದಟ್ ಈಸ್ q ನೆಟ್ ಏನಾಗಿರುತ್ತೆ, +q -2q +3q ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 2q ಅಂತ ಬರುತ್ತೆ. ಇದನ್ನ ನಾವು ನೆಟ್ ಚಾರ್ಜ್ ಅಂತ ಹೇಳ್ತೀವಿ. ದೇರ್ಫೋರ್ ಚಾರ್ಜಸ್ ನಾವು ಆಡ್ ಮಾಡಬಹುದು ಲೈಕ್ ಎ ರಿಯಲ್ ನಂಬರ್ಸ್, ಬಟ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಸೈನ್ ಅನ್ನ ಕರೆಕ್ಟ್ ಆಗಿ ತಗೊಬೇಕು. ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂದ್ರೆ ಡ್ಯೂರಿಂಗ್ ಎನಿ ಪ್ರೋಸೆಸ್ ಚಾರ್ಜ್ ನಿದರ್ ಬಿ ಕ್ರಿಯೇಟೆಡ್ ನೋ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್. ಚಾರ್ಜ್ ಈಸ್ ಕನ್ಸರ್ವ್ಡ್. ಯಾವುದೇ ಒಂದು ಬಾಡಿ ಮೇಲೆ ಎಷ್ಟು ಚಾರ್ಜ್ ಇರುತ್ತೆ ಅಂದ್ರೆ ದಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ದ ಚಾರ್ಜ್. ದಟ್ ಈಸ್ ಗಿವನ್ ಬೈ ದ ಫಾರ್ಮುಲಾ q is equal to n, where n is an integer, ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು. E is the basic unit of charge. The magnitude of basic unit of charge ಏನಾಗಿರುತ್ತೆ, that is 1.6 into 10 to the power of -19 ಕೂಲಮ್ ಅಂತ ಬರುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ಮುಲಾ. ಇದ್ರ ಮೇಲೆ ತುಂಬಾ ಕ್ವಶನ್ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಪಾಯಿಂಟ್ 10 ಪಾಯಿಂಟ್ ನೋಡೋಣ.
Quantization of charge was experimentally demonstrated by Millikan in oil drop experiment. Quantization of charge ಅನ್ನ experimentally demonstrated ಮಾಡಿದ್ದು Millikan. 11th ಪಾಯಿಂಟ್ ಅನ್ನು ನೋಡೋಣ. Coulomb's law ಇದೆ. From Coulomb's law, the electrostatic force between 2 point charges Q1 and Q2 separated by distances r in air or vacuum is given by F air is equal to 1 by 4 pi epsilon Q1 Q2 divided by r square. Q1 and Q2 ಎರಡು ಪಾಯಿಂಟ್ ಚಾರ್ಜ್. R is the distance of separations between 2 point charges. Epsilon naught ನಾವು absolute permittivity of free space or vacuum ಅಂತ ಹೇಳ್ತೀವಿ. That's value is given to be 8.854 into 10 to the power of minus 12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕೊಡ್ತೀವಿ. ಇಸ್ SI ಯೂನಿಟ್ ಕೂಡ ನಾಪ್ಕ ಇಟ್ಕೊಂಡಿರಿ, ಕೆಲವೊಂದು ಎಕ್ಸಾಮಿನೇಷನ್ ಅಲ್ಲಿ ಕೇಳಿದಾನೆ. ಫಾರ್ ಮೀಡಿಯಂ ಅದರ್ ದ್ಯಾನ್ ವ್ಯಾಕ್ಯೂಮ್ ಆರ್ ಏರ್, ಎಫ್ ಮೀಡಿಯಂ ಏನ್ ಕೊಡ್ತೀವಿ 1 divided by 4 pi epsilon naught into epsilon r Q1 Q2 divided by r square ಅಂತ ಹೇಳ್ತೀವಿ. ಇಲ್ಲಿ ಎಪ್ಸಿಲಾನ್ ಆರ್ ಅಂದ್ರೆ ಡೈಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ ಆರ್ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಅ ಗಿವನ್ ಮೀಡಿಯಂ ಅಂತ ಹೇಳ್ತೀವಿ. ಯಾವಾಗ ಈ ಎರಡು ರೇಷಿಯೋ ತಗೊಂಡ್ರೆ ಏನ್ ಬರುತ್ತೆ ನಮಗೆ ರಿಲೇಟಿವ್ ಪರ್ಮಿಟಿ ಆಫ್ ದ ಗಿವನ್ ಮೀಡಿಯಂ ಬರುತ್ತೆ, ದಟ್ ಈಸ್ ಎಫ್ ಏರ್ ಡಿವೈಡೆಡ್ ಬೈ ಎಫ್ ಮೀಡಿಯಂ ಅಂತ. ಈ ಮೂರು ಫಾರ್ಮುಲಾನು ನಾಪ್ಕ ಇಟ್ಕೊಂಡಿರಿ, ದಿಸ್ ಆರ್ ಇಂಪಾರ್ಟೆಂಟ್. ನೆಕ್ಸ್ಟ್ 13 ಪಾಯಿಂಟ್ ನೋಡೋಣ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫಾರ್ ವ್ಯಾಕ್ಯೂಮ್ ಏನಾಗಿರುತ್ತೆ 1 ಇರುತ್ತೆ, ಏರ್ಗೂ ಕೂಡ 1.003 ಇರೋದ್ರಿಂದ ಅಪ್ರಾಕ್ಸಿಮೇಟ್ಲಿ 1 ಅಂತಾನೆ ಕನ್ಸಿಡರ್ ಮಾಡ್ಕೊಂತೀವಿ. ಫಾರ್ ಎನಿ ಅದರ್ ಮೀಡಿಯಂ ಲೈಕ್ ವುಡ್ ಮೈಕಾ ಏನಾಗಿರುತ್ತೆ ಇಟ್ ಈಸ್ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಫಾರ್ ಮೆಟಲ್ಸ್ ಡೈಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ ಇನ್ಫಿನಿಟಿ ಆಗಿರುತ್ತೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ 14 ಪಾಯಿಂಟ್ ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡಿಫೈನ್ಡ್ ಆಸ್ ಅ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್. ಯಾವುದೇ ಒಂದು ಚಾರ್ಜ್ ಕನ್ಸಿಡರ್ ಮಾಡ್ಕೊಂಡ್ರೆ ವೆದರ್ ಇಟ್ ಈಸ್ ಅ ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಏನಾಗಿರುತ್ತೆ ಇಟ್ ಈಸ್ ಅದರ ಸುತ್ತ ಏನಿರುತ್ತೆ ಎಲೆಕ್ಟ್ರಿಕಲ್ ಫೀಲ್ಡ್ ಇರುತ್ತೆ. ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕಲ್ ಫೀಲ್ಡ್ ಏನಾಗಿರುತ್ತೆ ಇಟ್ ಈಸ್ ಗಿವನ್ ಬೈ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್, ದಟ್ ಈಸ್ Q ನಾಟ್. ಅದರಿಂದ ಫಾರ್ಮುಲಾ ಏನಾಗಿರುತ್ತೆ E is equal to F divided by Q ನಾಟ್ ಅಂತ ಇದೆ. 15th ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು isolated point charge is given by the formula E is equal to 1 by 4 pi epsilon Q divided by r square. ಇವಾಗ ಯಾವುದೋ ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ಕೊಂತೀರಾ, ಇದು ಸೋರ್ಸ್ ಚಾರ್ಜ್ ಅಂತ ಹೇಳ್ತೀವಿ, ಇದು r ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಈ ಒಂದು ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕಲ್ ಫೀಲ್ಡ್ ಅನ್ನ ಕಂಡುಹಿಡಬೇಕಂದ್ರೆ 1 divided by 4 pi epsilon Q divided by r square ಅಂತ ಹೇಳ್ತೀವಿ, where Q is the source charge, r is the distance of separation. ಇವಾಗ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್ ನೋಡಿದ್ರೆ ಫ್ರಮ್ ದಿಸ್ ಫಾರ್ಮುಲಾ ಏನ್ ಬರ್ಕೊಬಹುದು ನ್ಯೂಟನ್ ಪರ್ ಕೂಲಮ್ ಅಂತ ಬರ್ಕೊಬಹುದು. ಅಗೇನ್ ನಿಮ್ಗೆ ಇನ್ನೊಂದು ಫಾರ್ಮುಲಾ ಕಲ್ತಿರ್ತೀರಾ E is equal to minus dV by dx, that is ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ. ದಿಸ್ dV ಅಂದ್ರೆ ಚೇಂಜ್ ಇನ್ ಪೊಟೆನ್ಷಿಯಲ್, dx ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಪೊಟೆನ್ಷಿಯಲ್ ನಾವು ವೋಲ್ಟ್ ಅಲ್ಲಿ ಮೆಜರ್ ಮಾಡ್ತೀವಿ, ಡಿಸ್ಪ್ಲೇಸ್ ಮೀಟರ್ ಮೆಜರ್ ಮಾಡೋದ್ರಿಂದ ಅಗೈನ್ ವೋಲ್ಟ್ ಪರ್ ಮೀಟರ್ ಇಸ್ ಆಲ್ಸೋ ದ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್ ಅಂತ ನಾವು ಹೇಳ್ಬೋದು. ಇದೆರಡು ಯೂನಿಟ್ ಅನ್ನ ನಾಪ್ಕ ಇಟ್ಕೊಂಡಿರಿ. 16 ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್ ಈಸ್ ಗಿವನ್ ಬೈ ದ ವೆಕ್ಟರ್ ಸಮ್ ಆಫ್ ಆಲ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟಿಂಗ್ ಅಟ್ ಅ ಪಾಯಿಂಟ್. ಇವಾಗ ಎಲೆಕ್ಟ್ರಿಕಲ್ ಫೀಲ್ಡ್ ಡ್ಯೂ ಟು ಸಿಸ್ಟಮ್ ಆಫ್ 2 ಚಾರ್ಜಸ್ ಕೇಳ್ಬೋದು ನಿಮ್ಗೆ. ಎಲೆಕ್ಟ್ರಿಕಲ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಸಿಸ್ಟಮ್ ಆಫ್ 3 ಚಾರ್ಜಸ್ ಕೇಳ್ಬೋದು, ಅಥವಾ ಎಲೆಕ್ಟ್ರಿಕಲ್ ಫೀಲ್ಡ್ ಡ್ಯೂ ಟು ಎ ಸಿಸ್ಟಮ್ ಆಫ್ 4 ಚಾರ್ಜಸ್ ಕೆಪ್ಟ್ ಅಟ್ ದ ಕಾರ್ನರ್ಸ್ ಆಫ್ ಅ ಸ್ಕ್ವೇರ್ ಅಂತಾನೂ ಕೇಳ್ಬೋದು. ಈ ತರ ಪ್ರಾಬ್ಲಮ್ಸ್ ಅನ್ನ ನೀವು ನೋಡ್ಕೊಂಡಿರ್ಬೇಕು. ಈ ಒಂದು ಪ್ರಾಬ್ಲಮ್ ಅಲ್ಲಿ ಮಾಡ್ಬೇಕಾದ್ರೆ ವೆಕ್ಟರ್ ಸಮ್ ಅನ್ನ ತಗೊಬೇಕು. ದಟ್ ಈಸ್ E ವೆಕ್ಟರ್ ಇಸ್ ಈಕ್ವಲ್ ಟು 1 by 4 pi epsilon summation over I is equal to 1 to n QI divided by RIP square into RIP cap. ವೆಕ್ಟರ್ ಸಮ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ದಟ್ ಈಸ್ ನೆಟ್ ಎಲೆಕ್ಟ್ರಿಕಲ್ ಫೀಲ್ಡ್ ಅಂತ ತಗೊಂಡ್ರೆ ರೂಟ್ ಆಫ್ E1 ಸ್ಕ್ವೇರ್ ಪ್ಲಸ್ E2 ಸ್ಕ್ವೇರ್ ಪ್ಲಸ್ 2E1 E2 cos ಆಫ್ ಥೀಟಾ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡೇ ಮಾಡಬೇಕು. ನೆಕ್ಸ್ಟ್ 17 ಪಾಯಿಂಟ್ ನೋಡೋಣ. ಎ ಪೇರ್ ಆಫ್ ಈಕ್ವಲ್ and opposite charges separated by a certain distance constitutes electrical dipole. ಇಲ್ಲಿ ನೋಡಿ, ಒಂದು ಮೈನಸ್ ಕ್ಯೂ ಚಾರ್ಜ್ ಇರುತ್ತೆ, ಇನ್ನೊಂದು ಪ್ಲಸ್ ಕ್ಯೂ ಚಾರ್ಜ್ ಇರುತ್ತೆ, ವಿಚ್ ಆರ್ ಸಪರೇಟೆಡ್ ಬೈ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಅಂತ ಒಂದು ಕಾನ್ಫಿಗರೇಷನ್ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ 18 ಪಾಯಿಂಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಗಿವನ್ ಬೈ P ವೆಕ್ಟರ್ ಇಸ್ ಈಕ್ವಲ್ ಟು Q ಕ್ರಾಸ್ 2L. 2L ಅಂದ್ರೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದೀಸ್ ಟು ಚಾರ್ಜ್. Q ಅಂದ್ರೆ ಎನಿ ಒನ್ ಆಫ್ ದ ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡ್ಕೊಂತೀವಿ. ಇದನ್ನ ನಾವು ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೀವಿ. ಡೈಪೋಲ್ ಮೂಮೆಂಟ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ನಿಮ್ಮ MCQs ಅಲ್ಲಿ ಕೇಳ್ತಾ ಇರ್ತಾರೆ, ಈಸ್ ಡೈಪೋಲ್ ಮೂಮೆಂಟ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ. ಎಸ್, ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಡೈರೆಕ್ಷನ್ ಎಲ್ಲಿಂದ ಎಲ್ಲಿಗಿರುತ್ತೆ ಅಂತಾನು ಕೇಳ್ತಾ ಇರ್ತಾರೆ. ಡೈರೆಕ್ಷನ್ ಈಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಇಲ್ಲಿ ನೋಡಿ, ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ, ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ಗೆ ಡೈರೆಕ್ಟ್ ಆಗಿರುತ್ತೆ. SI ಯೂನಿಟ್ ಏನಾಗಿರುತ್ತೆ, ಕೂಲೋಮ್ ಮೀಟರ್. ಇದು ಕೂಡ ನಾಪ್ಕ ಇಟ್ಕೊಂಡಿರಿ. ನೆಕ್ಸ್ಟ್ ಪಾಯಿಂಟ್
electric field intensity on the axial line of the dipole is given by the formula E axial is equal to 1 by 4 pi epsilon naught 2p divided by r cube. ಇಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ನಾನು ಬರ್ಕೊಂಡಿದ್ದೀನಿ. ಅಂದ್ರೆ ಲೈನ್ ದಟ್ ಈಸ್ ಜಾಯಿನಿಂಗ್ ದೀಸ್ ಟು ಚಾರ್ಜಸ್ ನ ನಾವೇನಂತ ಕರಿತೀವಿ, ಡೈಪೋಲ್ ಆಕ್ಸಿಸ್ ಅಂತ ತಗೊಂತೀವಿ. ಯಾವುದೇ ಒಂದು ಪಾಯಿಂಟ್ ಡೈಪೋಲ್ ಆಕ್ಸಿಸ್ ಮೇಲೆ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ electrical field ಏನಾಗಿರುತ್ತೆ, that is given by 1 by 4 pi epsilon naught 2p divided by r cube, where p represents the dipole moment, r ನ distance of separation from the midpoint ಅಂತ ನಾವು ಕನ್ಸಿಡರ್ ಮಾಡ್ಕೊಂತೀವಿ. ಅದೇ ತರ electric field intensity on the equatorial line of a dipole is given by the formula E equatorial is equal to 1 by 4 pi epsilon naught p divided by r cube. Again p represents electric dipole moment, that is q into 2l ಅಂತ ಕೊಡ್ತಾರೆ. r is the distance of separation from the point of consideration to the midpoint. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇಟ್ ಇಸ್ ಎಲೆಕ್ಟ್ರಿಕಲ್ ಫೀಲ್ಡ್ ಅಟ್ ಆಕ್ಸಿಯಲ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 2 times the electrical field at equatorial ಅಂತ ಹೇಳ್ತಾರೆ. Another important thing here you need to note that electrical field intensity due to dipole ಏನಾಗಿರುತ್ತೆ, it is inversely proportional to cube root of the distance ಆಗಿರುತ್ತೆ. ಎಲೆಕ್ಟ್ರಿಕಲ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಏನಾಗಿರುತ್ತೆ, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನ್ ಆಗಿತ್ತು. ಇಲ್ಲಿ ಕ್ಯೂಬ್ ರೂಟ್ ಆಫ್ ದ ಡಿಸ್ಟೆನ್ಸ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ನೆಕ್ಸ್ಟ್ 20th ಪಾಯಿಂಟ್, ಎಲೆಕ್ಟ್ರಿಕ್ ಡೈಪೋಲ್ ವೆನ್ ಕೆಪ್ಟ್ ಇನ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಎ ಟಾರ್ಕ್ ದಟ್ ಈಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್ ಟೌ ಇಸ್ ಈಕ್ವಲ್ ಟು ಪಿ ವೆಕ್ಟರ್ ಕ್ರಾಸ್ ಆಫ್ ಇ ವೆಕ್ಟರ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಂಡ್ರೆ ನಮ್ಗೆ ಬರುತ್ತೆ ಪಿ ಸೈನ್ ಥೀಟಾ. ಇವಾಗ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕಲ್ ಫೀಲ್ಡ್ ಇದೆ. ಈ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ನಾವು ಒಂದು ಡೈಪೋಲ್ ಅನ್ನ ಇಟ್ರೆ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಈ ಒಂದು ಸಿಸ್ಟಮ್ ಅನ್ನ ಇಟ್ರೆ ಇಟ್ ವಿಲ್ ಗೋ ಇನ್ ಟು ಎಕ್ಸ್ಪೀರಿಯನ್ಸಸ್ ಅ ಟಾರ್ಕ್. ಅದರ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ, ಪಿ ಸೈನ್ ಥೀಟಾ ಆಗಿರುತ್ತೆ. ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಡೈಪೋಲ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕಲ್ ಫೀಲ್ಡ್ ಏನಾಗಿರುತ್ತೆ, ದಟ್ ಈಸ್ ಎಫ್ ನೆಟ್. ಎಫ್ ನೆಟ್ ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ, ಬಿಕಾಸ್ ದೀಸ್ ಟು ವಿಲ್ ಎಕ್ಸ್ಪೀರಿಯನ್ಸಸ್ ಈಕ್ವಲ್ ಫೋರ್ಸ್ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಇವಾಗ ಎರಡು ಕೇಸಸ್ ನೋಡೋಣ. ಫಸ್ಟ್ ಕೇಸ್ ಅಲ್ಲಿ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್ ಮಿನಿಮಮ್ ಯಾವಾಗ ಆಗಿರುತ್ತೆ ಅಂತ ನೋಡೋಣ, ಮತ್ತೆ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್ ಮ್ಯಾಕ್ಸಿಮಮ್ ಯಾವಾಗ ಆಗಿರುತ್ತೆ ಅಂತ ನೋಡೋಣ. when the dipole moment is parallel 0 degree or anti-parallel 180 degree to the uniform electrical field. ಇವಾಗ ಡೈಪೋಲ್ ಆಕ್ಸಿಸ್ ಅಂದ್ರೆ ಇದು. ಈ ಡೈಪೋಲ್ ಆಕ್ಸಿಸ್ ಏನಾಗಿರುತ್ತೆ, ಮೇಕಿಂಗ್ 0 degree ಅಥವಾ 180 degree ವಿತ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್ ಮಾಡಿದ್ರೆ ಅವಾಗ ಟಾರ್ಕ್ ಏನಾಗಿರುತ್ತೆ, ಮಿನಿಮಮ್ ಆಗಿರುತ್ತೆ. ಅದೇ ತರ when the dipole moment is perpendicular to the uniform electrical field, ಇವಾಗ ಡೈಪೋಲ್ ಮೂಮೆಂಟ್ ಮತ್ತೆ ಎಲೆಕ್ಟ್ರಿಕಲ್ ಫೀಲ್ಡ್ ಏನಾಗಿರುತ್ತೆ 90 ಡಿಗ್ರಿ ಆಗಿದ್ರೆ ಆ ಕೇಸಲ್ಲಿ ಏನಾಗಿರುತ್ತೆ, ಟೌ ವಿಲ್ ಬಿ ಮ್ಯಾಕ್ಸಿಮಮ್. ದಟ್ ಈಸ್ ಗಿವನ್ ಬೈ ಟೌ ಮ್ಯಾಕ್ಸಿಮಾ ಇಸ್ ಈಕ್ವಲ್ ಟು ಪಿ ಸೈನ್ 90 ಡಿಗ್ರಿ ಅಂತ ಬರುತ್ತೆ. ಸೈನ್ ಆಫ್ 90 ಡಿಗ್ರಿ ಏನಾಗುತ್ತೆ 1 ಆಗುತ್ತೆ. ದೇರ್ ಫೋರ್ ಟೌ ಮ್ಯಾಕ್ಸಿಮಾ ಇಸ್ ಈಕ್ವಲ್ ಟು ಪಿಇ ಅಂತ ಬರುತ್ತೆ, ವೇರ್ ಪಿ ರೆಪ್ರೆಸೆಂಟ್ಸ್ ದ ಡೈಪೋಲ್ ಮೂಮೆಂಟ್ ಅಂಡ್ ಇ ರೆಪ್ರೆಸೆಂಟ್ಸ್ ದ ಎಲೆಕ್ಟ್ರಿಕಲ್ ಫೀಲ್ಡ್ ಸ್ಟ್ರೆಂತ್. Next point 21, when dipole is kept in a uniform electric field at an angle theta, in addition to the torque it also experiences a net force. ಅಂದ್ರೆ ಡೈಪೋಲ್ ಮೂಮೆಂಟ್ ಅನ್ನ ಒಂದು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಇಟ್ಟಾಗ ಟಾರ್ಕ್ ಜೊತೆಗೆ ನೆಟ್ ಫೋರ್ಸ್ ಕೂಡ ಆಕ್ಟ್ ಆಗುತ್ತೆ. ನೆಟ್ ಫೋರ್ಸ್ ಆಕ್ಟ್ ಆಗೋದ್ರಿಂದ ಅದು ಏನಾಗುತ್ತೆ, ಡೈಪೋಲು ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಡಿಸ್ಪ್ಲೇಸ್ ಆಗುತ್ತೆ, ಅಂದ್ರೆ ಟ್ರಾನ್ಸ್ಲೇಟರಿ ಮೋಷನ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ ಅರ್ಥ. 22 ಪಾಯಿಂಟ್, ಲೀನಿಯರ್ ಚಾರ್ಜ್ ಡೆನ್ಸಿಟಿ ನಾವು ಹೇಗೆ ಡಿಫೈನ್ ಮಾಡ್ತೀವಿ, ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಡಿಫೈನ್ ಮಾಡ್ತೀವಿ. ದಟ್ ಈಸ್ ಗಿವನ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಲ್ ಅಂತ ಇದೆ. ಎಸ್ ಐ ಯೂನಿಟ್ ಏನಾಗಿರುತ್ತೆ, ಕೂಲಂಬ್ ಪರ್ ಮೀಟರ್. ಕೂಲಂಬ್ ಇದೆ, ಇಲ್ಲಿ ಮೀಟರ್ ಅಲ್ಲಿ ಮೆಜರ್ ಮಾಡ್ತೀವಿ ಲೆಂತ್ ನ, ಅದರಿಂದ ಕೂಲಂಬ್ ಪರ್ ಮೀಟರ್ ಇಸ್ ದ ಯೂನಿಟ್ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಇದನ್ನ ನಾಪ್ಕ ಇಟ್ಕೊಂಡಿರಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ಗಿವನ್ ಬೈ ಚಾರ್ಜ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತೀವಿ. ಸಿಗ್ಮಾ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಸ್. ಎಸ್ ಐ ಯೂನಿಟ್ ಏನಾಗಿರುತ್ತೆ, ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಅದೇ ತರ 24th ಪಾಯಿಂಟ್, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಇಟ್ ಈಸ್ ಗಿವನ್ ಬೈ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಡಿಫೈನ್ ಮಾಡ್ತೀವಿ. ದಟ್ ಈಸ್ ಸಿಗ್ಮಾ ಇಸ್ ಈಕ್ವಲ್ ಟು ಚಾರ್ಜ್ ಡಿವೈಡೆಡ್ ಬೈ ವಾಲ್ಯೂಮ್, ಡಿ ಕ್ಯೂ ಡಿವೈಡೆಡ್ ಬೈ ಡಿ ವಿ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಎಸ್ ಐ ಯೂನಿಟ್ ಏನಾಗಿರುತ್ತೆ, ಕೂಲಂಬ್ ಪರ್ ಮೀಟರ್ ಕ್ಯೂಬ್. ಇದು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬರುವಂತದ್ದು. ನೆಕ್ಸ್ಟ್ 25th ಫಾರ್ಮುಲಾ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್. ನಮ್ಗೆ ಗೊತ್ತು ಎಲೆಕ್ಟ್ರಿಕಲ್ ಫೀಲ್ಡ್ ಸೈನ್ಸ್ ಆರ್ ಇಮ್ಯಾಜಿನರಿ ಲೈನ್ಸ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. ಇವಾಗ ಒಂದು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ತಗೊಂಡ್ರೆ ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜ್ಗೆ ಎಂಡ್ ಆಗುತ್ತೆ ಅಂತ ನಮಗೂ ಗೊತ್ತು. ನೆಕ್ಸ್ಟ್ ಪಾಯಿಂಟ್, ಇನ್ ಎ ಚಾರ್ಜ್ ಫ್ರೀ ರೀಜನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ಟೇಕನ್ ಟು ಬಿ ಕಂಟಿನ್ಯೂಸ್ ಕರ್ವ್ ವಿತೌಟ್ ಎನಿ ಬ್ರೇಕ್ಸ್.
ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಯಾವತ್ತು ಕಂಟಿನ್ಯೂಸ್ ಆಗಿರುತ್ತೆ, ಇನ್ ಬಿಟ್ವೀನ್ ಯಾವುದೇ ತರಹ ಕಟ್ಸ್ ಇರೋದಿಲ್ಲ. ಟೂ ಫೀಲ್ಡ್ಸ್ ನೆವರ್ ಕ್ರಾಸ್ ಈಚ್ ಅದರ್. ಇವಾಗ ಎರಡು ಫೀಲ್ಡ್ ಲೈನ್ಸ್ ತಗೊಂಡ್ರೆ ಈ ತರ ಯಾವತ್ತು ಕ್ರಾಸ್ ಆಗೋಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಅ ಕ್ಲೋಸ್ ಲೂಪ್. ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ ಏನಾಗುತ್ತೆ, ಇಟ್ ವಿಲ್ ಆಲ್ಸೋ ನಾಟ್ ಫಾರ್ಮ್ ಅ ಕ್ಲೋಸ್ ಲೂಪ್. ಲೂಪ್ ಫಾರ್ಮೇಶನ್ ಕೂಡ ಆಗೋದಿಲ್ಲ. ಸ್ಟ್ರೆಂತ್ ಆಫ್ ಫೀಲ್ಡ್ ಈಸ್ ಎನ್ಕ್ಲೋಡೆಡ್ ಇನ್ ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್. ಇವಾಗ ನಾವು ಇದನ್ನ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲೇನಾಗಿದೆ, ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಲಿ ಸ್ಪೇಸ್ಡ್. ಇಲ್ಲೇನಂತ ಹೇಳ್ಬೋದು, ಎಲೆಕ್ಟ್ರಿಕಲ್ ಫೀಲ್ಡ್ ಈಸ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಅದೇ ತರ ಇವಾಗ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ದೂರ ಇದ್ರೆ ಇವಾಗ ಯಾವುದೋ ಒಂದು ಪಾಯಿಂಟ್ ಅಥವಾ ರೀಜನ್ ಕನ್ಸಿಡರ್ ಮಾಡ್ಕೊಂಡ್ರೆ ಆ ಒಂದು ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೀಕ್ ಅಂತ ನಾವು ಹೇಳ್ಬೋದು. ಅದನ್ನೇ ನಾವೇನಂತ ಹೇಳ್ತೀವಿ, ಸ್ಟ್ರೆಂತ್ ಆಫ್ ದ ಫೀಲ್ಡ್ ಈಸ್ ಎನ್ಕೋಡೆಡ್ ಇನ್ ದ ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತೀವಿ. 26 ಪಾಯಿಂಟ್, ಫಾರ್ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್ ಆರ್ ರೇಡಿಯಲಿ ಔಟ್ವರ್ಡ್. ಒಂದು ಪಾಸಿಟಿವ್ ಚಾರ್ಜ್ ತಗೊಂಡ್ರೆ ಏನಾಗಿರುತ್ತೆ, ಎಲೆಕ್ಟ್ರಿಕಲ್ ಫೀಲ್ಡ್ಸ್ ಎಲ್ಲ ರೇಡಿಯಲಿ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅದೇ ತರ ಫಾರ್ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸಸ್ ಆರ್ ರೇಡಿಯಲಿ ಇನ್ವರ್ಡ್ಸ್. ಈಗ ಒಂದು ನೆಗೆಟಿವ್ ಚಾರ್ಜ್ ತಗೊಂಡ್ರೆ ಏನಾಗುತ್ತೆ, ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಎಲ್ಲ ರೇಡಿಯಲಿ ಇನ್ವರ್ಡ್ ಡೈರೆಕ್ಷನ್ ಇರುತ್ತೆ. ಅಂದ್ರೆ ಆರೋ ಮಾರ್ಕ್ ಏನಿರುತ್ತೆ, ಇಟ್ ವಿಲ್ ಪಾಯಿಂಟ್ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಅಲ್ಲಿ ಆರೋ ಮಾರ್ಕ್ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇವಾಗ ನಿಮಗೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಕಾನ್ಫಿಗರೇಷನ್ ಆಫ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಹೇಗಿರುತ್ತೆ, ನೆಗೆಟಿವ್ ಚಾರ್ಜ್ ಹೇಗಿರುತ್ತೆ, ನೆಗೆಟಿವ್ ಚಾರ್ಜ್ ಹೇಗಿರುತ್ತೆ ಅಂತ ನೀವು ನೋಡ್ಕೊಂಡಿರ್ಬೇಕು. ನೆಕ್ಸ್ಟ್ ಪಾಯಿಂಟ್, ಟೋಟಲ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಪಾಸಿಂಗ್ ಥ್ರೂ ಎ ಗಿವನ್ ಸರ್ಫೇಸ್ ಏರಿಯಾ ಇಸ್ ಗಿವನ್ ಬೈ, ನಮ್ಗೆ ಗೊತ್ತಿದೆ ಟೋಟಲ್ ಫ್ಲಕ್ಸ್ ಏನಾಗಿರುತ್ತೆ, ದಟ್ ಈಸ್ ಗಿವನ್ ಬೈ ಡಾಟ್ ಪ್ರಾಡಕ್ಟ್ ಆಫ್ ಇ ವೆಕ್ಟರ್ ಡಾಟ್ ಎ ವೆಕ್ಟರ್. ಇಯರ್ ಇ ಅಂದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್, ಎ ಅಂದ್ರೆ ಏರಿಯಾ ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ, ಇ ಎ ಕಾಸ್ ಆಫ್ ಥೀಟಾ ಅಂತ. ಇಲ್ಲಿ ನೋಡಿ ಈ ರೆಡ್ ಆರೋ ಏನ್ ಇಂಡಿಕೇಟ್ ಮಾಡ್ತಾರೆ, ದಟ್ ರೆಪ್ರೆಸೆಂಟ್ಸ್ ದ ಎಲೆಕ್ಟ್ರಿಕಲ್ ಫೀಲ್ಡ್ ಅಂಡ್ ದಿಸ್ ಇಸ್ ದ ಪ್ಲೇನ್ ಅಂಡ್ ದಿಸ್ ಇಸ್ ದ ಏರಿಯಾ ವೆಕ್ಟರ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ಏರಿಯಾ ವೆಕ್ಟರ್ ಬರುತ್ತೆ, ದಟ್ ಈಸ್ ಮೇಕಿಂಗ್ ಸಮ್ ಆಂಗಲ್ ಥೀಟಾ ವಿತ್ ದ ಎಲೆಕ್ಟ್ರಿಕಲ್ ಫೀಲ್ಡ್. ಇವಾಗ ಎರಡು ಕೇಸ್ ನೋಡ್ತೀವಿ, ಯಾವಾಗ ಫ್ಲಕ್ಸ್ ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾವಾಗ ಫ್ಲಕ್ಸ್ ಮಿನಿಮಮ್ ಆಗಿರುತ್ತೆ ಅಂತ ನೋಡೋಣ. ವೆನ್ ದ ಪ್ಲೇನ್ ಸರ್ಫೇಸ್ ಈಸ್ ಹೆಲ್ಡ್ ನಾರ್ಮಲ್ ಟು ದ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್. ಇವಾಗ ಫಿಗರ್ ಬಿ ನೋಡಿ, ಇಲ್ಲೇನಾಗಿದೆ, ಈ ಒಂದು ಪ್ಲೇನ್ ಸರ್ಫೇಸ್ ನಾವು ಪರ್ಪೆಂಡಿಕ್ಯುಲರ್ ಟು ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ ಅನ್ನ ಇಟ್ಟಿದ್ದಾರೆ. ಇವಾಗ ಏನಾಗ್ತಾ ಇದೆ, ಏರಿಯಾ ವೆಕ್ಟರ್ ಡ್ರಾ ಮಾಡಿದ್ರೆ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇರುತ್ತೆ, ದಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್. ದೇರ್ ಫೋರ್ ಆಂಗಲ್ ಬಿಟ್ವೀನ್ ದೆಮ್ ಏನಾಗಿರುತ್ತೆ, ದಟ್ ಈಸ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಂತ ಆಗುತ್ತೆ. ದೇರ್ ಫೋರ್ ನಮ್ಗೇನ್ ಬರುತ್ತೆ, ಫೈ ಮ್ಯಾಕ್ಸಿಮಾ ಇಸ್ ಈಕ್ವಲ್ ಟು ಇ ಎ ಕಾಸ್ ಆಫ್ 0 ಅಂತ ಬರುತ್ತೆ. ಕಾಸ್ 0 1 ಆಗಿರೋದ್ರಿಂದ ವಿ ವಿಲ್ ಗೋಯಿಂಗ್ ಟು ಗೆಟ್ ದ ಮ್ಯಾಕ್ಸಿಮಮ್ ಫ್ಲಕ್ಸ್, ದಟ್ ಈಸ್ ಇ ಇಂಟು ಎ ಅಂತ ಬರುತ್ತೆ. ಇವಾಗ ಕೇಸ್ 2 ಕನ್ಸಿಡರ್ ಮಾಡ್ಕೊಳ್ಳೋಣ. ಇವಾಗ ಪ್ಲೇನ್ ಅನ್ನ ಪ್ಯಾರಲಲ್ ಟು ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ಗೆ ಇಟ್ಟಿದ್ದಾರೆ. ಇವಾಗ ಏರಿಯಾ ವೆಕ್ಟರ್ ಡ್ರಾ ಮಾಡಿದ್ರೆ ಏನಾಗುತ್ತೆ, ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎಲೆಕ್ಟ್ರಿಕಲ್ ಫೀಲ್ಡ್ 90 ಡಿಗ್ರಿ ಆಗುತ್ತೆ. ಇವಾಗ ಕಾಸ್ ಆಫ್ 90 ಡಿಗ್ರಿ ಏನಾಯ್ತು, ದಟ್ ಈಸ್ ಈಕ್ವಲ್ ಟು 0. ಅದರಿಂದ ಫ್ಲಕ್ಸ್ ಏನಾಗಿರುತ್ತೆ, ದಟ್ ವಿಲ್ ಬಿ ಮಿನಿಮಮ್, ದಟ್ ಈಸ್ ಈಕ್ವಲ್ ಟು 0. ಅಂದ್ರೆ ಯಾವುದೇ ತರಹದ ಫ್ಲಕ್ಸ್ ಆ ಒಂದು ಸರ್ಫೇಸ್ ಮುಖಾಂತರ ಪಾಸ್ ಆಗಲ್ಲ ವೆನ್ ಇಟ್ ಈಸ್ ಹೆಲ್ಡ್ ಪ್ಯಾರಲಲ್ ಟು ದ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್. Next point 29, according to Gauss law, flux through any closed surface is given by phi is equal to 1 by epsilon times the charge enclosed within the surface. ಅದನ್ನ ನಾನು ನೆಟ್ ಚಾರ್ಜ್ ಅಂತ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗಿರುತ್ತೆ, ವೋಲ್ಟ್ ಮೀಟರ್ ಅಂತ ಇದೆ, ಅಥವಾ ಈಕ್ವಲೆಂಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಅಂತ ನಾವು ಬರಿಬಹುದು. ಇವಾಗ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ ಗ್ಲಾಸ್ ಲಾನ ನೋಡೋಣ. Is if a closed surface does not contain any charge, then the flux through that surface is 0. ಅಂದ್ರೆ ಇವಾಗ ಒಂದು ಗಾಸಿಯನ್ ಸರ್ಫೇಸ್ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಈ ಗಾಸಿಯನ್ ಸರ್ಫೇಸ್ ಅಲ್ಲಿ ಯಾವುದೇ ತರಹದ ಚಾರ್ಜ್ ಇಲ್ಲ ಅಂದ್ರೆ ಫ್ಲಕ್ಸ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಇಫ್ ದ ಕ್ಲೋಸ್ಡ್ ಸರ್ಫೇಸ್ ಕಂಟೈನ್ ಚಾರ್ಜ್ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಅಂಡ್ ಆಪೋಸಿಟ್ ಚಾರ್ಜ್, ದೆನ್ ಆಲ್ಸೋ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಇಸ್ 0. ಅಂದ್ರೆ ಇವಾಗ ಒಂದು ಗಾಸಿಯನ್ ಸರ್ಫೇಸ್ ಅಲ್ಲಿ ಇವಾಗ ಮೈನಸ್ ಕ್ಯೂ ಮತ್ತೆ ಪ್ಲಸ್ ಕ್ಯೂ ಅಂದ್ರೆ ಡೈಪೋಲ್ ಅನ್ನ ಕನ್ಸಿಸ್ಟ್ ಆಗಿದ್ರೆ ಅವಾಗ್ಲೂ ಕೂಡ ಏನಾಗಿರುತ್ತೆ, ಫ್ಲಕ್ಸ್ ಥ್ರೂ ದಟ್ ಗಾಸಿಯನ್ ಸರ್ಫೇಸ್ ಏನಾಗಿರುತ್ತೆ, 0 ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ದ ಚಾರ್ಜ್ ಔಟ್ಸೈಡ್ ದ ಕ್ಲೋಸ್ಡ್ ಬಾಡಿ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಟು ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್. ಇವಾಗ ಚಾರ್ಜ್ ಔಟ್ಸೈಡ್ ದ ಗಾಸಿಯನ್ ಸರ್ಫೇಸ್ ಕನ್ಸಿಡರ್ ಮಾಡ್ಕೊಂತೀನಿ, ದಟ್ ಈಸ್ 2q ಪ್ಲಸ್ 3q ಅಂತ. ದಿಸ್ ವಿಲ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಟು ದ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಗಾಸಿಯನ್ ಸರ್ಫೇಸ್. ಯೂಶಲಿ ಇದ್ರ ಮೇಲೂ ತುಂಬಾ
ಕ್ವಶನ್ಸ್ ಕೇಳ್ತಾ ಇರ್ತಾನೆ. ನೆಕ್ಸ್ಟ್ 31 ಪಾಯಿಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು an infinitely long straight uniform wire is given by E is equal to lambda divided by 2 pi epsilon naught r. ಅಂದ್ರೆ ಒಂದು ಇನ್ಫೈನೈಟ್ ಲಾಂಗ್ ಸ್ಟ್ರೈಟ್ ಯೂನಿಫಾರ್ಮ್ ಚಾರ್ಜರ್ ವೈರ್ ತಗೊಂತೀವಿ. ಇಟ್ ಇಸ್ ಎಲೆಕ್ಟ್ರಿಕಲ್ ಫೀಲ್ಡ್ ಅಟ್ ಎ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಎಲಿಮೆಂಟರಿ ಲೆಂತ್ ಕನ್ಸಿಡರ್ ಮಾಡ್ಕೊಂಡ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಸ್ಟ್ರೆಂತ್ ಏನಾಗಿರುತ್ತೆ, ದಟ್ ಈಸ್ ಗಿವನ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 pi epsilon naught r, ವೇರ್ ಲ್ಯಾಂಬ್ಡಾ represents the linear charge density, r represents the distance of separation, epsilon naught represents the absolute permittivity of free space ಅಂತ ಹೇಳ್ತೀವಿ. that is 8.854 into 10 to the power of minus 12 coulomb square per newton per meter square ಅಂತ ಹೇಳ್ತೀವಿ. next point, electric field due to uniformly charged infinite plane sheet is given by E is equal to sigma divided by 2 epsilon naught. Here sigma represents surface charge density, epsilon naught represents absolute permittivity of free space or vacuum. Next point to electric field due to uniformly charged spherical shell. ಇಲ್ಲಿ 3 ಕೇಸಸ್ ನ ಕನ್ಸಿಡರ್ ಮಾಡ್ಕೊಂತೀವಿ. ಒಂದು ಯೂನಿಫಾರ್ಮ್ಲಿ ಚಾರ್ಜಡ್ ಸ್ಪೆರಿಕಲ್ ಶೆಲ್ ಅನ್ನ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ r will be the radius of the sphere ಅಂತ ಕನ್ಸಿಡರ್ ಮಾಡ್ಕೊಂತೀವಿ. is if we consider a point outside the shell, ಇವಾಗ ಒಂದು ಪಾಯಿಂಟ್ ಔಟ್ಸೈಡ್ ದಿಸ್ ಶೆಲ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ electrical field at this point is given by 1 divided by 4 pi epsilon naught q divided by r square ಅಂತ ಕೊಡ್ತಾನೆ. Here r is the distance of separation from the center of the sphere to the point of consideration. Next to at a point on the surface, ಇವಾಗ ಯಾವುದೇ ಒಂದು ಪಾಯಿಂಟ್ ಈ ಒಂದು ಸರ್ಫೇಸ್ ಮೇಲೆ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಎಲೆಕ್ಟ್ರಿಕಲ್ ಫೀಲ್ಡ್ ಏನಾಗಿರುತ್ತೆ, ದಟ್ ಈಸ್ ಗಿವನ್ ಬೈ 1 divided by 4 pi epsilon naught q divided by r square. ಇಲ್ಲಿ ಡಿಸ್ಟೆನ್ಸ್ ಆಫ್ ಸಪರೇಷನ್ಸ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸ್ಪಿಯರ್ ಅಂತ ಬರುತ್ತೆ. ನೆಕ್ಸ್ಟ್ ಅಟ್ ಎ ಪಾಯಿಂಟ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಕನ್ಸಿಡರ್ ಮಾಡ್ಕೊಂತೀವಿ. ಇಟ್ ಇಸ್ ವೆನ್ ಯು ಕನ್ಸಿಡರ್ ಎನಿ ಪಾಯಿಂಟ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್, ದ ಎಲೆಕ್ಟ್ರಿಕಲ್ ಫೀಲ್ಡ್ ಈಸ್ ಈಕ್ವಲ್ ಟು 0 ಬಿಕಾಸ್ ನೋ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಪಾಸಸ್ ಥ್ರೂ ದ ಕಂಡಕ್ಟರ್. ಈ ಒಂದು ಪಾಯಿಂಟ್ ಅನ್ನ ನಾಪ್ಕ ಇಟ್ಕೊಂಡಿರಿ, ತುಂಬಾ ಸತಿ ಕ್ವಶನ್ ಅಲ್ಲಿ ಕೇಳ್ತಾ ಇರ್ತಾನೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂಡ್ ಫಾರ್ಮುಲಾಸ್ ದಟ್ ಯು ಕಮ್ ಅಕ್ರಾಸ್ ಇನ್ electric charges and fields. That's it for this video. If you like our efforts, please do subscribe, like, share and comment. I will meet you in the next video. Until then, have a nice day. Bye.